ಅದಾದ್ಮೇಲೆ ಕನ್ನಡದಲ್ಲೂ ಅಷ್ಟೇನೆ. ನಾನು ಫಸ್ಟ್ ನಾನು ಡ್ಯಾನ್ಸ್ ರಿಯಾಲಿಟಿ ಶೋ ಇಂದ ಬಂದಿದ್ದೆ ಅಂತ ಗೊತ್ತಾದ್ಮೇಲೆ ಹ್ಮ್. ಅಲ್ಲೂ ಅಷ್ಟೇನೆ ತುಂಬಾ ಡ್ಯಾನ್ಸ್ ಸೀಕ್ವೆನ್ಸಸ್ ಎಲ್ಲ ಬಂತು. ಭಾಗ್ಯಲಕ್ಷ್ಮಿನಲ್ಲಿ ಅಂಡ್ ಲಕ್ಷ್ಮೀ ಬಾರಮ್ಮನಲ್ಲಿ ಕೀರ್ತಿ ಜೊತೆ ಎಲ್ಲ ಸ್ವಲ್ಪ ಬಂತು. ಸೊ ಅವಾಗ್ಲೂ ಅಷ್ಟೇನೆ ಅವರು ಹೇಗೆ ಅಂತಂದ್ರೆ ನಮ್ ಕಲರ್ಸ್ ಕನ್ನಡದವರು ನಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದನ್ನ ಹೊರಗ್ ತರ್ತಾರೆ. ಅದು ಸ್ಟೋರಿ ಹೇಗೆ ಇರ್ಬೋದು, ಬಟ್ ಅವ್ರಲ್ಲಿ ಏನ್ ಟ್ಯಾಲೆಂಟ್ ಇದೆ. ಇಫ್ ಸಿಂಗರ್ ಆಗಿದ್ರೆ ಸಿಂಗಿಂಗ್, ಇವಾಗ ಶಮಂತ್ ಅವ್ರದ್ದು ಸಿಂಗರ್ ಆಗಿರೋದ್ರಿಂದ ಅವ್ರು ಸಿಂಗಿಂಗ್ ತಂದ್ರು. ಹೌದು. ಸೊ ಹಾಗೆ ಆ ಟ್ಯಾಲೆಂಟ್ನೆಲ್ಲ ಹೊರಗೆ ತರ್ತಾ ತರ್ತಾ ನಮ್ಗೆ ಅದೊಂದು ಅನ್ಸ್ತು, ಓಕೆ ಇವ್ರು ನಮ್ಮನ್ನ ಪುಷ್ ಮಾಡ್ತಿದ್ದಾರೆ, ಬೆಳೆಯೋದಕ್ಕೆ ನಮ್ಗೊಂದು ಅವಕಾಶ ಕೊಡ್ತಿದ್ದಾರೆ ಅಂತ. ಸೊ ಆ ಒಂದು ಖುಷಿ. ಅಂಡ್ ಆ ಟೈಮ್ನಲ್ಲಿ ಆಡಿಯನ್ಸ್ ತಗೊಂಡಿದ್ದ ರೀತಿ ಇದೆಯಲ್ಲ, ಅದಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಂಡ್ ಇಲ್ಲಿಂದ ತೆಲುಗುಗೆ ಹೋದ್ಮೇಲೆ ತುಂಬಾ ಜನಕ್ಕೆ ಆಕ್ಚುಲಿ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇತ್ತು, ನಾನು ಕೇಳಿರೋ ಮಟ್ಟಕ್ಕೆ. ಬಿಕಾಸ್ ಕನ್ನಡ ಬಿಟ್ಟು ಹೋದ್ರು, ಕನ್ನಡ ಇಂದ ಹೋದ್ರು, ಕನ್ನಡ ಮರ್ತರು. ಬಟ್ ನನಗೆ ಬ್ಯಾಡ್ ಕಮೆಂಟ್ಸ್ ಬರ್ಲೇ ಇಲ್ಲ. ನನ್ಗೆಲ್ಲ ನನ್ನ ಫ್ಯಾನ್ಸ್ ಏನಂತ ಹೇಳಿದ್ರು, ಅಕ್ಕ ನೀವೆಲ್ಲೇ ಹೋಗಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ನಾವು ನಿಮ್ ಜೊತೆ ನಿಲ್ತೀವಿ ಅಂತ. ಸೊ ಆ ಒಂದು ಗ್ರೇಟ್ನೆಸ್ ಅಂಡ್ ಆ ಒಂದು ಪ್ರೀತಿ ನನ್ನ ಫ್ಯಾನ್ಸ್ ನನಗೆ ಕೊಟ್ಟಿದ್ದಾರೆ. ಅದರಿಂದ ನನ್ನ ಫ್ಯಾನ್ಸ್ ಬಗ್ಗೆ ನಾನು ತುಂಬಾ ಪ್ರೌಡ್ ಇದ್ದೀನಿ. ಬಿಕಾಸ್ ನಾನು ಎಲ್ಲೇ ಹೋದ್ರು ನನ್ಗೆ ಇಲ್ಲಿವರೆಗೂ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ಸ್ ಇಲ್ಲದೆ ನನ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ.